ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಿನ್ನೆ ಇಲ್ಲಿ ಮಧ್ಯಪ್ರದೇಶದಲ್ಲಿ ಸ್ಟೇ ಆಗಿದೆ ನೋಡಿ. ಇಲ್ಲಿ ಸ್ಟೇ ಆಗಿದ್ದು ನೆನ್ನೆ ಆಯ್ತು. ಇವಾಗ ಹೊರಟು. ಇವತ್ತು ನಮ್ಮ ಸ್ಟೇ ಹೆಂಗಿದ್ರು ಮಹಾರಾಷ್ಟ್ರ. ಇನ್ನು 2 ಸ್ಟೇ ಕೂಡ ನಾವು ಮಾಡಬೇಕು. 3ನೇ ಸ್ಟೇ ನಮ್ಮ ಮನೇಲಿ ಇರಬೇಕು. ಆ ಥರ ಕಂಡೀಷನ್ ಇದೆ. ಈಗ ಸಮಯ 7 ಗಂಟೆ ಆಗ್ಬಿಡ್ತು. ತುಂಬ ಟೈರ್ಡ್ ಆಗಿರುತ್ತೆ. ಯಾಕೆಂತಂದ್ರೆ ಈ ರೈಡಲ್ಲಿ ಯಾವತ್ತೂ ಕೂಡ ಒಂದಿನ ಎಕ್ಸ್ಟ್ರಾ ಏನು ಹೇಳೋದು ರೆಸ್ಟಿಗೆ ಅಂತ ಒಂದು ಡೇನ ತಗೊಳ್ಳಿಲ್ಲ. ಕಂಟಿನ್ಯೂಸ್ ರೈಡ್ ಮಾಡ್ತಾನೇ ಇದ್ದೇನೆ. ಅದ್ರದ್ದು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿರ್ಬೋದು. ಇವತ್ತು ಮಹಾರಾಷ್ಟ್ರ, ನಾಳೆ ಕರ್ನಾಟಕ, ನಾಡಿದ್ದು ಮನೆ. ಕರೆಕ್ಟ್ 1 ಅವರ್ ಓಡಿಸಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ಮತ್ತೆ ಹೋಗುವ. ಡ್ರೈವರ್ ಒಂದೊಂದು ಕಡೆ ಮಾಡ್ತಿದೆ ಅಷ್ಟೇ. ಬಾಕಿ ಎಲ್ಲ ಈ ಜ್ಯೂಸ್ ನೀರು ಹಾಗೆಲ್ಲ ಕುಡ್ಬಿಟ್ಟು ಹೋಗ್ಬಿಟ್ಟಿದೆ. ಅದು ಯಾವ ಥರ ಎಫೆಕ್ಟ್ ಆಯ್ತು ಅಂತ ಹೇಳಿದ್ರೆ, ರಾಜಸ್ಥಾನದಲ್ಲಿ ಬರುವಾಗ ತುಂಬ ಸಫರ್ ಆಗ್ಬಿಟ್ಟೆ. ವಾಮಿಟ್ ಎಲ್ಲ ಆಗಿ ತುಂಬ ಕಷ್ಟಪಟ್ಟಿದ್ದೀನಿ. ಅದಕ್ಕೆ ರಿಟರ್ನ್ ಬರುವಾಗ ಸುಮಾರಾಗಿ ವೀಡಿಯೋನ ಮಾಡಿರೋದಿಲ್ಲ. ಕಂಡೀಷನ್ ತುಂಬ ಬಿದ್ದೋಗ್ಬಿಟ್ಟಿತ್ತು. ಏನೆಲ್ಲ ಟ್ಯಾಬ್ಲೆಟ್ ಅದೆಲ್ಲ ಕೊಟ್ಟು ಸೇರಿ ಚೆಕ್ ಮಾಡ್ಕೊಟ್ಟಿದ್ದೀನಿ. ಇವತ್ತಿಗೆ ಸ್ವಲ್ಪ ಪರವಾಗಿಲ್ಲ. ಇವತ್ತು ನಾನು ಕರೆಕ್ಟಾಗಿ ಫುಡ್ ತಗೊಳ್ಳೋದು ಪುನಃ ಅದೇ ರೀತಿ ಆಗ್ಬಿಡುತ್ತೆ. ನಿನ್ನೆ ಕರೆಕ್ಟಾಗಿ ಫುಡ್ ತಗೊಂಡೆ ಬೆಳಗಿಂದ ಸಾಯಂಕಾಲ ಗಂಟ, ಸ್ವಲ್ಪ ಪರವಾಗಿಲ್ಲ. ಇವತ್ತು ಮಹಾರಾಷ್ಟ್ರ ಬಂದು ಇದು 2ನೇ ಮಳೆ. ಫಸ್ಟ್ ಮಳೆ ಅಂತೂ ಫುಲ್ ಚಂಡಿಯಾಗಿ ಹಾಗೇ ಗಾಡಿ ಓಡಿಸಿದೆ. ಆಗ 3 ಆಗಿತ್ತು. ಈಗ 5:05. ಅದರಿಂದ ಓಡಿಸೋಕ್ಕಾಗ್ತಿಲ್ಲ. ಪೆಟ್ರೋಲ್ ಬಂಕಲ್ಲಿ ಬಂದು ಗಾಡಿ ನಿಲ್ಲಿಸಿದ್ದೀನಿ. ಆದರೂ ಆಲ್ಮೋಸ್ಟ್ ಫುಲ್ ಚಂಡಿ ಆಗಿದ್ದೀನಿ. ಬಟ್ ಸರಿಯಾಗಿ ಹೊಡಿತಿದೆ ಮಳೆ. ನಾನೀಗ ಒಂದು ಘಾಟ್ ಕ್ರಾಸ್ ಮಾಡೋಕ್ಕಿದೆ. ಅಲ್ಲಿ ನೋಡಿ ಕಾಣ್ಕೊಂತ ಒಂದು ಘಾಟ್. ಆ ಘಾಟ್ನ ಕ್ರಾಸ್ ಮಾಡಬೇಕು. ಇಲ್ಲ ಹೋಗ್ಬಿಡ್ತಿದೆ. ಅಲ್ಲಿ ಯಾವ ರೇಂಜಿಗಿದೆ ಮಳೆ ಅಂತ ಗೊತ್ತಿಲ್ಲ. ಅದಕ್ಕೆ ಹಿಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಅದು ಮೇಲಿಂದ ಬಂದು ನಮ್ಮ ನೆರೆ ರಾಜ್ಯದಲ್ಲಿ ಇದ್ದೀನಿ ಅಂತ ಸ್ವಲ್ಪ ಒಂದು ನೆಮ್ಮದಿ. ಇನ್ನು ಒಂದು ದಿನ ಗಾಡಿ ಓಡಿಸ್ಬಿಟ್ರೆ ಹೆಂಗೋ ಹೋಗಿ ನಮ್ಮ ಊರು ತಲುಪಿಬಿಡ್ತೀವಿ ಅಂತ. ಅದಕ್ಕೆ ಇವತ್ತು ಎಷ್ಟಾಯಿತು ಅಷ್ಟು ಹೊಡಿಯುವ ಅಂತ ಟ್ರೈ ಮಾಡ್ತಿದ್ದೆ. ಬಟ್ ಮಳೆ ನನ್ನ ಲಾಕ್ ಮಾಡ್ಬಿಟ್ಟು ಒಂದು ಮಳೆ ಫುಲ್ ಚಂಡಿ ಆಗ್ಬಿಟ್ಟು ಹಂಗೆ ಗಾಡಿ ಓಡಿಸ್ಕೊಂಡ್ಬಂದೆ. ಮತ್ತು ಸುಮಾರು ಗ್ಯಾಪ್ ಇತ್ತು. ಇವಾಗ ಒಳ್ಳೆ ಮಳೆ ಪುನಃ ಶುರು ಆಗ್ಬಿಟ್ಟಿದೆ. ನಾಳೆ ಹೆಂಗೋ ಒಂದು ವಿಜಯಪುರದಲ್ಲೆಲ್ಲ ಸ್ಟೇ ಆಗ್ಬೋದು ಅನಿಸುತ್ತೆ. ಕರ್ನಾಟಕದೊಳಗೆ ನಮ್ಮೂರೊಳಗೆ ಇರ್ತೀವಿ. ಅಲ್ಲಿಂದ ಆ ಕಡೆ ಬಿಡಿ ಆಡಾಡ್ಕೊಂಡು ಹೋಗ್ಬೋದು ನಮ್ಮೂರಿಗೆ. ಮಹಾರಾಷ್ಟ್ರದ ಒಂದು ಬ್ಯೂಟಿಫುಲ್ ವ್ಯೂ ನೋಡಿ. ಮಳೆಯಲ್ಲೇ ಘಾಟ್ ಹಚ್ಕೊಂಡ್ಬಂದೆ. ಬಂದು ಮೇಲೆ ನೋಡಿದ್ರೆ ಎಂಥ ವ್ಯೂ ಅಂತ ಹೇಳಿ ಸಖತ್ತಾಗಿದೆ ವ್ಯೂ ನೋಡಿ. ಒಳ್ಳೆ ಒಂದು ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ಹೊರಟಾಯ್ತು. ಏನ್ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ಇಡ್ಲಿ ಸಿಕ್ತು. ಇಡ್ಲಿ, ಚಟ್ನಿ, ಚಾಯ್ ಅಂತ ಸಖತ್ತಾಗಿತ್ತು. ಫೈನಲಿ ನಾನೀಗ ಕರ್ನಾಟಕದೊಳಗೆ ಎಂಟ್ರಿ ಆಗಿದ್ದೀನಿ. ತುಂಬ ಸಮಾಧಾನ ಇದ್ದಿದೆ. ಎಷ್ಟು ದೂರದಿಂದ ಬಂದು ಯಾವ್ಯಾವ ಸ್ಟೇಟ್ ನಲ್ಲಿ ಫೈನಲಿ ಕರ್ನಾಟಕದೊಳಗೆ ಎಂಟ್ರಿ ಆಗ್ಬಿಟ್ಟಿದ್ದೀನಿ. ಈಗ ಅಟ್ಲೀಸ್ಟ್ ಕರ್ನಾಟಕದೊಳಗೆ ಎಂಟ್ರಿ ಆದೆ. ಓ ಮೈ ಗಾಡ್, ಥ್ಯಾಂಕ್ ಯು ಗಾಡ್. ಕರ್ನಾಟಕದಿಂದ ಹೊರಟಿದ್ದೀವಿ. ಇನ್ನು ನಾವು ಹೋಗಿ ಸೇರ್ಬೇಕಾಗಿರೋ ಜಾಗ ನಮ್ಮ ಮನೆ, ಲಾಸ್ಟ್ ಸ್ಟೇಷನ್. ಅಂತೂ ಇಂತೂ ಒಂದು 10-17 ದಿನಗಳ ಈ ಜರ್ನಿ ಇವತ್ತಿಗೆ ಮುಕ್ತಾಯಗೊಳ್ಳಲಿದೆ. ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಹೋಯ್ತಾ ಹಾಗೆ ಮಾತಾಡುವ. ಒಳ್ಳೆ ಪಾರ್ಕಿಂಗ್ ಸಿಕ್ಕಿತ್ತು ನೆನ್ನೆ. ಒಳ್ಳೆ ಲಾಡ್ಜ್ ಕೂಡ ಅಲ್ಲ ಇದೆ. 204 ಬರ್ತೀನಿ. ತಿಂದಿದೆ ಅದು ಬೆಳಿಗ್ಗೆ ನಾಷ್ಟ ಮಾಡಿ ಆಯ್ತು. ಇಡ್ಲಿ, ವಡೆ, ಸಾಂಬಾರು ಇಲ್ಲೇ ಮಾಡ್ಕೊಂಡೆ. ಹೈವೇಗೆ ಹೋದ್ರೆ ಇಲ್ಲಿ ಏನೂ ಸಿಗೋದಿಲ್ಲ. ಅದನ್ನೇ ಗೊತ್ತಾಗ್ಬಿಡುತ್ತೆ ನನಗೆ. ಊಟ ಮಾಡುವ ಅಂತೇಳಿ ನಿಲ್ಸೋದು ನೋಡ್ತಾ ಇದ್ದೀನಿ. ಓಹೋ ಸಾಕಾಗ್ಬಿಡ್ತು.
ಯಾವಾಗ ನೆನ್ನೆ ರೇಟ್ ಜಾಸ್ತಿ ಮಾಡಿದ? ಹೆಸರೇನು? ಪ್ರವೀಣ ಅಂತ. ಎಷ್ಟು 3 ರೂಪಾಯಿ ಜಾಸ್ತಿ ಮಾಡಿ? ಸ್ವಲ್ಪ ಎಕರೆ 3 ರೂಪಾಯಿ ಜಾಸ್ತಿ ಮಾಡಿದ್ರ? ಎಷ್ಟು? 1070. 0 ಊಟ ಹೋಗಿ ಆಗ್ಬೇಕಾ? ಇಷ್ಟು ಬೇಗ ಊಟ ಮಾಡಿದ್ರ? ಇಲ್ಲಿ ಮದುವೆ ಐತಲ್ಲ, ಇಲ್ಲಿ ಊಟ ಓಸಿ ಐಡಿಯಾ ಇದಿಲ್ಲಿ K12 ಮಾಸ್ಕ್ ರೈಡರ್. ಇದು ಯಾವ ಐಡಿಯಾ? ಯೂಟ್ಯೂಬ್. ಯೂಟ್ಯೂಬಾ? ಹೌದು. ಬರೋದಾ? ಹೊಸ ಒಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಪೆಟ್ರೋಲ್ ಬಂಕ್ ಅಲ್ಲಿ. ಅರಸೀಕೆರೆ ತಾಲೂಕಿನಲ್ಲಿ ಇದ್ದೀವಿ ಈಗ. ಫುಲ್ ಗ್ರೀನರಿಯಾಗಿ ಚಳಿಯಾಗಿ ಚಂದ ಇದೆ ಅಲ್ವಾ ಇವಾಗ? ಚೆನ್ನಾಗಿದೆ ಅಲ್ವಾ ಕೂರ್ಗು? ಕೊಡು ಅಂತ ಹೇಳಿದ್ರೆ ಹಿಂಗೆ ಬಿಡಿ. ಹಾಗೆ ನಮ್ಮ ಕೊಡಗಿನೊಳಗೆ ಎಂಟ್ರಿ ಆಗಿದ್ದೀವಿ. ಹೇಗಿದೆ ನೋಡಿ, ಕ್ಲೀನ್ ಆಗಿ ನಮ್ಮ ಕೊಡಗು. ಏನೇ ಆಗ್ಲಿ ಅಷ್ಟೊಂದು ದೂರ ಹೋಗಿ ಪ್ರಯಾಣ ಮಾಡಿ ಬಂದಿದ್ದೀನಿ. ಫೈನಲಿ ನಮ್ಮ ಕೊಡಗು ರೀಚ್ ಆದೆ. ಅದೊಂದು ಸ್ವಲ್ಪ ಸಮಾಧಾನ ಆಯ್ತು. ಇನ್ನು ನಮ್ಮಲ್ಲೇ ರೀಚ್ ಆಗಾಗಿ ಇನ್ನು ನನಗೆ 20 ಕಿಲೋಮೀಟರ್ಸ್ ಇದೆ. ರೀಚ್ ಮಾಡಿಸ್ಬಿಡುವ. ಫೈನಲಿ ನಾವು ರೀಚ್ ಆಗಿದ್ದೀವಿ ನಮ್ಮ ಊರಿಗೆ. ಮಳೆ ಬೆಟ್ಟ ತಲುಪಿದೆ. ಮಳೆ ಡ್ರೆಸ್ಲ್ ಆಯ್ತಾ ಇದೆ, ಟಿಕ್ ಬಿಸಿಲು ಇದೆ. ಸಮಯ 3 ಗಂಟೆ 10 ನಿಮಿಷ ಆಗಿದೆ. 3 ತಲುಪಿದಾಗ ಏನೋ ಒಂಥರ ಖುಷಿ. ಬಿಸಿಯಲ್ಲಿದೆ ಪಾಲಿಪುಟ. ಥ್ಯಾಂಕ್ ಯು. ಇಲ್ಲ, ಮೈಂಡ್ ಇಲ್ಲ.